ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖ ಅತಿಥಿಗಳೇ, ಪೂಜ್ಯ ಗುರು ಸಮೂಹವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಂದು ಗಣರಾಜ್ಯ ದಿನ. ನಮಗೆಲ್ಲ ಸಂತಸದ ದಿನ. ಈ ಗಣರಾಜ್ಯೋತ್ಸವ ಕುರಿತು 4 ಮಾತು ಹೇಳಬಯಸುವೆ. ಪ್ರಜಾ ರಾಜ್ಯೋತ್ಸವ ಎಂದರೇನು? ಈ ಪ್ರಶ್ನೆ ಉದ್ಭವಿಸಿದಾಗಕ್ಷಣ ಅಮೆರಿಕೆಯ ಅಧ್ಯಕ್ಷರಾಗಿದ್ದ ಅಬ್ರಹಂ ಲಿಂಕನ್ ಅವರು ನುಡಿದ ಮಾತು ನೆನಪಿಗೆ ಬರುತ್ತದೆ. ಪ್ರಜೆಗಳು ಯಾವಾಗ ಪ್ರಭುತ್ವವನ್ನು ಸಾಧಿಸಿ ತಮ್ಮ ಪ್ರಭುಗಳ ತಾವೇ ಆಗುತ್ತಾರೆಯೋ ಅದೇ ಪ್ರಜಾಪ್ರಭುತ್ವ. ಇದೇ ಪ್ರಜಾಪ್ರಭುತ್ವದಲ್ಲಿ ತಾವು ತಮಗೆ ಬೇಕಾದ ರೀತಿಯಲ್ಲಿ ಸ್ವತಂತ್ರತೆಯಿಂದ ತಮ್ಮ ಪ್ರಭುತ್ವದ ಪ್ರಭಾವದಿಂದ ವರ್ತಿಸುವುದೇ ಪ್ರಜಾ ರಾಜ್ಯೋತ್ಸವ. ಹಾಗಾದರೆ ಪ್ರಜಾಪ್ರಭುತ್ವ ಪಡೆದ ದಿನ ನಾವು ಪ್ರಜಾರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಎನ್ನುವುದು ತಿಳಿದುಕೊಂಡರೆ ಸಾಕು. ಅಂದರೆ ನಾವು ಯಾವಾಗ ಪ್ರಜಾಪ್ರಭುತ್ವವನ್ನು ಪಡೆದುಕೊಂಡೆವೋ ಅದಕ್ಕಿಂತಲೂ ಮುನ್ನ ನಮ್ಮ ಪರಿಸ್ಥಿತಿ ಹೇಗಿತ್ತು ಎನ್ನುವುದು ತಿಳಿದುಕೊಳ್ಳುವುದು ಅಷ್ಟೇ ಸೂಕ್ತ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸುಮಾರು ವರ್ಷಗಳ ನಂತರ, ಅಂದರೆ 1950 ಜನವರಿ 26ರಂದು ಭಾರತ ದೇಶ ಗಣರಾಜ್ಯವಾಯಿತು. ಗಣರಾಜ್ಯ ಎಂದರೆ ಜನ ಸಮುದಾಯದ ಒಕ್ಕೂಟ. ಇದನ್ನು ಪ್ರಜಾ ಸರ್ಕಾರ ಎನ್ನುತ್ತಾರೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಭಾರತದ ರಾಜ್ಯಗಳು ಅಲ್ಲಲ್ಲಿ ಹಂಚಿಹೋಗಿದ್ದವು. ಭಾಷೆ ಜನಾಂಗದ ನೆಪಥ್ಯದಲ್ಲಿ ರಾಜ್ಯ ವಿಂಗಡಣೆಯನ್ನು ಮಾಡಲಾಯಿತು. ಚುನಾವಣೆಗಳು ಭಾರತ ಗಣರಾಜ್ಯದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದವು. ಪ್ರಜೆಗಳು ತಮಗೆ ಅನುಕೂಲವಾದ, ತಮಗೆ ಮೆಚ್ಚಿದ ಸರ್ಕಾರವನ್ನು ರಚಿಸಲು ಮುಂದಾದರು. ಜನರು ಸ್ವತಃ ಆಲೋಚಿಸಿ ಯೋಗ್ಯ ನಾಯಕರನ್ನು ಆರಿಸಿದರು. ಭಾರತ ಸ್ವಾತಂತ್ರ್ಯ ಗಳಿಸಿದಾಗ ಬ್ರಿಟಿಷ್ ಕಾಲದ ಸಂವಿಧಾನವೇ ಜಾರಿಯಲ್ಲಿತ್ತು. ಭಾರತದ ಸಂಸ್ಕೃತಿಗೆ, ಭಾರತದ ನಾಗರಿಕರಿಗೆ, ಹವಾಮಾನಕ್ಕೆ, ಪರಿಸರಕ್ಕೆ ತಕ್ಕುದಾದ ಒಂದು ಸಂವಿಧಾನದ ಅವಶ್ಯಕತೆ ಭಾರತಕ್ಕೆ ಇತ್ತು. ಅದನ್ನು ತಿಳಿದುಕೊಂಡ ಭಾರತದ ನಾಯಕರು ಡಾ. ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚಿಸಿದರು. ತಮ್ಮ ಸಮಿತಿಯ ಸದಸ್ಯರೊಂದಿಗೆ ರಾಜೇಂದ್ರ ಪ್ರಸಾದ್ ಅವರು ದೀರ್ಘ ಸಮಾಲೋಚನೆ ನಡೆಸಿದರು. ಅಂಬೇಡ್ಕರ್ ಸುಮಾರು ದಿನಗಳ ದೇಶ ವಿದೇಶ ಸುತ್ತಿ ನಮ್ಮ ದೇಶಕ್ಕೆ ಅನುಕೂಲವಾದ ಸಂವಿಧಾನ ರಚಿಸಿದರು. ಭಾರತದ ಸಂವಿಧಾನದಲ್ಲಿ ಭಾರತೀಯರಿಗೆ ಸ್ವತಂತ್ರವಾಗಿ ಮಾತನಾಡುವ, ಸ್ವತಂತ್ರವಾಗಿ ಮತ ಚಲಾಯಿಸುವ ನಾಗರಿಕ ಹಕ್ಕುಗಳನ್ನು ನೀಡಲಾಯಿತು. ಭಾರತೀಯ ಸಂವಿಧಾನದಲ್ಲಿ 18 ವರ್ಷ ತುಂಬಿದ ಎಲ್ಲರೂ ಮತ ಚಲಾಯಿಸಬಹುದು. ಕೆಲವು ದೇಶಗಳಲ್ಲಿ ಸ್ತ್ರೀಯರಿಗೆ ಮತ ಚಲಾಯಿಸುವ ಹಕ್ಕು ಇಲ್ಲ. ಆದರೆ ಭಾರತದಲ್ಲಿ ಸ್ತ್ರೀ ಪುರುಷರು ಭೇದವಿಲ್ಲದೆ ಮತ ಚಲಾಯಿಸಬಹುದು, ಚುನಾವಣೆಗೆ ಸ್ಪರ್ಧಿಸಬಹುದು. ಭಾರತದಲ್ಲಿ ವಿವಿಧ ಧರ್ಮಗಳಿವೆ. ಎಲ್ಲರೂ ಅವರವರ ಧರ್ಮವನ್ನು ಆಚರಿಸುವುದು. ಒಬ್ಬರು ಇನ್ನೊಂದು ಧರ್ಮವನ್ನು ಹೀಯಾಳಿಸುವುದು, ತೆಗಳುವುದು ಮಾಡಿದರೆ ಉಗ್ರ ಶಿಕ್ಷೆ ನ್ಯಾಯಾಂಗ ವಿಧಿಸುತ್ತದೆ. ಭಾರತ ಜಾತ್ಯತೀತ ರಾಷ್ಟ್ರ. ಅದು ಎಲ್ಲ ಜಾತಿ ಜನಾಂಗದವರನ್ನು ಒಳಗೊಂಡಿದೆ. ಭಾರತ ವಿಶ್ವದಲ್ಲಿಯೇ ಅತ್ಯುನ್ನತ ದೇಶ. ಭಾರತದ ಸಂವಿಧಾನವನ್ನು ವಿಶ್ವವೇ ಗೌರವದಿಂದ ಕಾಣುತ್ತದೆ.
ಇಂಥ ಭಾರತ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಗಣರಾಜ್ಯ. ಭಾರತ ಸಂವಿಧಾನ 1950ರಲ್ಲಿ ಜಾರಿಗೆ ಬಂದಿದೆ. ಇದು ಲಿಖಿತ ರೂಪದಲ್ಲಿದೆ. ಸಂವಿಧಾನದ ಘನತೆಗೆ ಧಕ್ಕೆ ತಂದವರನ್ನು ನ್ಯಾಯಾಲಯವು ಶಿಕ್ಷಿಸುತ್ತದೆ. ಎಲ್ಲರೂ ಸಂವಿಧಾನಕ್ಕೆ ಗೌರವ ಕೊಡಲೇಬೇಕು. ಭಾರತದ ಸಂವಿಧಾನ ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಯಾವುದೇ ರಾಜ್ಯದಲ್ಲಿ ಹೋಗಿ ಬದುಕಬಹುದು. ಅಲ್ಲಿ ಅವನಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಕಾನೂನುಬದ್ಧವಾಗಿ ಸಿಗುತ್ತದೆ. ಅವನ ಅರ್ಹತೆಗೆ ತಕ್ಕ ಉದ್ಯೋಗ ಸಂಪಾದಿಸುವ ಹಕ್ಕು ಭಾರತ ನಾಗರಿಕನಿಗೆ ಇದೆ. ಜಾತೀಯತೆ ಎಂದು ಪೆಂಡಭೂತದಿಂದ ದೂರಾಗಿ ನಾನು ಭಾರತೀಯ, ಇದು ನನ್ನ ದೇಶ, ಇದು ನನ್ನ ಭೂಮಿ, ನಾನು ಈ ದೇಶಕ್ಕಾಗಿ ಏನನ್ನಾದರೂ ಮಾಡಬೇಕು, ನನ್ನ ಕರ್ತವ್ಯ ಏನು, ಮೊದಲು ನಾನು ಈ ದೇಶಕ್ಕಾಗಿ ನನ್ನ ಕರ್ತವ್ಯ ಮಾಡಬೇಕು, ನಂತರ ನನ್ನ ಹಕ್ಕು ಚಲಾಯಿಸಬೇಕು ಎಂಬುದು ಮೊದಲು ಮನಗಣವಾಗಬೇಕು. ಪ್ರತಿಯೊಬ್ಬರೂ ಶಾಸಕಾಂಗ, ನ್ಯಾಯಾಂಗ, ರಾಜ್ಯಾಂಗಕ್ಕೆ ಗೌರವ ನೀಡಬೇಕು. ಆಡಳಿತ ಯಂತ್ರ ಸರಾಗವಾಗಿ ನಡೆಯಲು ಎಲ್ಲರೂ ಸಹಕರಿಸಬೇಕು. ದೇಶದ್ರೋಹಿಗಳ ಬಗ್ಗೆ ಸುಳಿವು ದೊರೆತರೆ ಸುಳಿವು ನೀಡಬೇಕು. ಸಾರ್ವಜನಿಕ ಆಸ್ತಿಯನ್ನು ಪ್ರತಿಯೊಬ್ಬರೂ ರಕ್ಷಿಸಬೇಕು. ಭಾರತದ ಒಂದು ಪ್ರಜಾಪ್ರಭುತ್ವ ದೇಶ. ಇದು ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳೇ ನಡೆಸುವ ಸರ್ಕಾರ. ಭಾರತದ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ ಪ್ರತಿಯೊಬ್ಬರೂ ಗೌರವ ನೀಡಬೇಕು. ಭಾರತವನ್ನು ವಿಶ್ವದಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿಸಲು ಪ್ರತಿಯೊಬ್ಬರೂ ದುಡಿಯಬೇಕು. ಹಿರಿಯ ನಾಗರಿಕರಿಗೆ, ನಿವೃತ್ತ ಅಧ್ಯಾಪಕರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ನಾವು ಗೌರವ ಕೊಡಬೇಕು. ಭಾರತೀಯರೆಲ್ಲರೂ ನನ್ನ ಸಹೋದರ ಸಹೋದರಿಯರು. ಅವರ ರಕ್ಷಣೆ ನನ್ನ ಮೇಲಿದೆ. ಭಾರತ ನನ್ನ ದೇಶ ಎಂಬ ಅಭಿಮಾನ ಇರಲೇಬೇಕು.